ಅಕ್ಕ ಎಂತ ಮಾಡ್ತಿದ್ದೆ ಅಕ್ಕ? ತುಳಸಿಗೆ ಹೂ ತೆಗಿತಿದ್ದಾನೆ. ಏನಾಯ್ತು, ಯಾಕೆ ಬಂದ್ರೆ? ಅಕ್ಕ ಏನ್ ಗೊತ್ತಾ, ನೀನ್ ಯಾವಾಗ್ಲೂ ಒಂದು ಖಾರ ಖಾರ ರೆಸಿಪಿ ಮಾಡ್ತಿದ್ಯಲ್ಲ. ಹೌದು. ಇವತ್ತೆಂತ ಗೊತ್ತಾ, ಚೇಂಜ್ ಮಾಡುವ. ಇವತ್ತು ನಾನು ನಿಂಗೆ ಮಾಡಿ ಕೊಡ್ತೀನಿ. ನೀನ್ ಮಾಡಿ ಕೊಡ್ತಿದ್ಯಾ? ಹೌದಕ್ಕ, ಸ್ವೀಟ್ ರೆಸಿಪಿ ಮಾಡಿ ಕೊಡ್ತೀನಿ ನಿಂಗೆ ನಾನು. ನಿಮ್ಮದು ಸ್ವೀಟ್ ತಿನ್ಬಹುದು, ತುಂಬಾ ಚೆನ್ನಾಗಿ ಮಾಡ್ತಿ. ಒಳ್ಳೇದಾಯ್ತು, ನಂಗೆ ಸಹ ತಿನ್ಬೇಕಂತ ಅನ್ನಿಸ್ತಿತ್ತು. ಏನ್ ಮಾಡ್ತಿ ಅಕ್ಕ? ಏನ್ ಗೊತ್ತಾ, ನಾವು ಇವತ್ತೊಂದು ಡೇಟ್ಸ್ ಶೀರಾ ಮಾಡುವ. ಓಕೆನಾ? ಖರ್ಜೂರ ಶೀರಾ. ಹಾ ಹೌದು, ಖರ್ಜೂರ ಶೀರಾ ಮಾಡುವ ನಾವು. ಡಿಫ್ರೆಂಟ್ ಆಗಿ ಕೇಳ್ತಾ ಉಂಟು. ಸರಿ, ನೀನೊಂದು ಮಾಡ್ತಿದ್ಯಲ್ಲ, ಮಾಡುವ. ಸರಿ, ನಂಗೆ ಸಹ ಹೇಳಿಕೊಡು. ಓಕೆ ಬಾ. ಸರಿ, ಮಗುವಿಗೆ ಮಾಡಿ ಕೊಡ್ತೇನೆ. ಬಾ ಹೋಗುವ. ಇಲ್ಲಿ ನಾನು 7ರಿಂದ 8 ಖರ್ಜೂರ ತೊಗೊಂಡಿದ್ದೀನಿ. ಅದಕ್ಕೆ ನಾನು 1 ಕಪ್ ರವೆ ತೊಗೊಂಡಿದ್ದೀನಿ. ಇದಕ್ಕೆ ಬಾಂಬೆ ರವೆ ಕೂಡ ಅಂತ ಹೇಳ್ತಾರೆ. ಈ 1 ಕಪ್ ರವೆಗೆ ನಾನು 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಬಟ್ 1 ಕಪ್ ಸಕ್ಕರೆ ಹಾಕ್ತಾಯಿಲ್ಲ, ನಾನು ಒಂದು 3/4 ಕಪ್ ಅಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿ ತೊಗೊಂಡಿದ್ದೀನಿ, 1/4 ಕಪ್ ತುಪ್ಪ, ಸ್ವಲ್ಪ ಏಲಕ್ಕಿ. ಸೊ ಹೇಗೆ ಮಾಡ್ಕೊಂಡು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಖರ್ಜೂರದ ಬೀಜ ತೆಗೆದು ಮಿಕ್ಸಿ ಜಾರಲ್ಲಿ ಹಾಕಿ ತಿಕ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಮೊದಲಿಗೆ ನೀರು ತೊಗೊಳ್ಳಿಲ್ಲ. ನೀರು ತೊಗೊಳ್ಬೋದು, ಪೇಸ್ಟ್ ಆಗಬೇಕು, ಬಟ್ ನಾನಿಲ್ಲಿ ನೀರು ತೊಗೊಂಡಿಲ್ಲ. ಮೊದಲಿಗೆ ನೋಡಿ, ಇಷ್ಟು ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇನ್ನೊಂದು ಕಡೆ ಇಲ್ಲಿ ನಾನು ನೀರು ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ. ಅಂದರೆ ಇಲ್ಲಿ 1 ಕಪ್ ರವೆಗೆ ನಾವು 3 ಕಪ್ ನೀರು ತೊಗೊಳ್ಬೇಕು. ಸೊ ನಾನು ನೀರು ಬಾಯ್ಲ್ ಆಗಲಿಕ್ಕೆ ಇಟ್ಟಿದ್ದೀನಿ. ಈಗ ಇಲ್ಲಿಗೆ ಇನ್ನೊಂದು ಕಡಾಯಿ ತೊಗೊಂಡು ಇಲ್ಲಿ ನಾನು 2ರಿಂದ 3 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವಿಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಗೋಡಂಬಿ ಮತ್ತು ಬಾದಾಮಿಯನ್ನು ಹಾಕಿ ಇಲ್ಲಿ ಬಿಸಿ ಮಾಡಿ ತೊಗೊಳ್ಬೇಕು. ನೋಡಿ, ಇಲ್ಲಿ ನಾನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಗೋಲ್ಡನ್ ಬ್ರೌನ್ ಬಂದಿದೆ. ಇನ್ನು ನಾವು ಇದನ್ನು ತೆಗೆದು ಬಿಡುವ. ಈಗ ನೆಕ್ಸ್ಟಿಗೆ ಏನು ಮಾಡಬೇಕಂದ್ರೆ, ಇಲ್ಲಿ ನಾನು ಪುನಃ ಅದೇ ಕಡಾಯಿಗೆ ಒಂದು 3ರಿಂದ 4 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಖರ್ಜೂರದ ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ತಾ ಇದ್ದೀನಿ. ಬಟ್ ಇದು ಏನಂದರೆ ತುಂಬ ತಿಕ್ಕಾಗಿದೆ. ಸೊ ನಾನು ಸ್ವಲ್ಪ ನೀರು ಸೇರಿಸಿ ಇದನ್ನು ಪೇಸ್ಟ್ ರೀತಿ ಕನ್ಸಿಸ್ಟೆನ್ಸಿ ಬರುವ ಹಾಗೆ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಈಗ ನೋಡಿ ನಾನು ಪುನಃ ನೀರು ಆ್ಯಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ನನಗೆ ಪೇಸ್ಟ್ ರೀತಿ ಬರಬೇಕು. ಸೊ ಈಗ ಅದೇ ಅದಕ್ಕೆ ಬರ್ತಾ ಇದೆ ನೋಡಿ. ಇಷ್ಟು ಪೇಸ್ಟ್ ಅದು ಸಾಕು. ಇನ್ನು ಈಗ ಫ್ರೈ ಮಾಡಿ ಇದನ್ನು ನಾವು ತೆಗೆದುಕೊಳ್ಳುವ. ಈಗ ಇನ್ನು ಅದೇ ಕಡಾಯಿಗೆ ಇನ್ನೂ ಒಂದು 3ರಿಂದ 4-5 ಸ್ಪೂನ್ ತುಪ್ಪ ಹಾಕಿ ನಾವೀಗ 1 ಕಪ್ ರವೆ ತೊಗೊಂಡಿದ್ದೇವಲ್ಲ, ಆ ರವೆಯನ್ನು ಕೂಡ ನಾವು ಇದರಲ್ಲೇ ಫ್ರೈ ಮಾಡಬೇಕು. ಇದು ಕೂಡ ಗೋಲ್ಡನ್ ಬ್ರೌನ್ ಬರಬೇಕು, ಅಂದರೆ ಹಸಿ ವಾಸನೆ ಹೋಗೋ ತನಕ ನಾವು ಇದನ್ನು ಫ್ರೈ ಮಾಡಬೇಕು. ಈಗ ನೋಡಿ, ಗೋಲ್ಡನ್ ಬ್ರೌನ್ ಬಂದಿದೆ. ಈಗ ಸಾಕು ಅನಿಸುತ್ತೆ. ಈಗ ನಾವು ಈ ರವೆಗೆ ಕುದಿಸಿ ಇಟ್ಕೊಂಡಿರುವಂಥ ನೀರನ್ನು ಕೂಡ ನಾವು ಸೇರಿಸ್ಕೊಂಡು ಬರಬೇಕು. ಅಂದರೆ ತಳ ಹಿಡಿಯದ ರೀತಿಯಲ್ಲಿ ಕರೆಕ್ಟ್ ಮಿಕ್ಸ್ ಆಗಬೇಕು. ಸೊ ಸ್ವಲ್ಪ ಕೂಡ ಗಂಟು ಹಿಡ್ಕೊಳ್ಬಾರ್ದು, ಹಾಗೆ ನಾವು ಮಿಕ್ಸ್ ಮಾಡ್ತಾ ಬರಬೇಕು. ಅಂದರೆ ಈ ನೀರಲ್ಲೇ ನಮ್ಮ ರವೆಗೆ ಈಗ ಬೇಯ್ತದೆ ನೋಡಿ. ಇಷ್ಟು ಬೇಯ್ತಾ ಇದೆ, ಸಾಕಾಗ್ತದೆ. ಈಗ ನಾವೆಂತ ಮಾಡುವ ಅಂದರೆ, ನಾವೀಗ ಖರ್ಜೂರದ ಪೇಸ್ಟ್ ಫ್ರೈ ಮಾಡಿ ಇಟ್ಕೊಂಡಿದ್ದೇವೆ, ಆ ಪೇಸ್ಟನ್ನು ಕೂಡ ಮಿಕ್ಸ್ ಮಾಡಬೇಕು. ಕರೆಕ್ಟ್ ಮಿಕ್ಸ್ ಮಾಡಬೇಕು, ಅಂದರೆ ಒಂದೇ ಕಡೆಯಲ್ಲಿ ಇಟ್ಕೊಳ್ಬಾರ್ದು. ಎಲ್ಲ ಕಡೆಗೂ, ಅಂದರೆ ಎಲ್ಲ ರವೆಗೂ ನಾವು ಕರೆಕ್ಟ್ ಮಿಕ್ಸ್ ಮಾಡಿ ತಗೊಳ್ಬೇಕು. ಈಗ ಮಿಕ್ಸ್ ಮಾಡಿ ಆಯಿತು. ಈಗ ನಾನು ಒಂದು 2ರಿಂದ 3 ಸ್ಪೂನ್ ಅಲ್ಲ, ನಿಮಗೆ ಬೇಕಾದಷ್ಟು ತುಪ್ಪ ಸೇರಿಸ್ಕೊಳ್ಳಿ. ತುಪ್ಪ ಸೇರಿಸ್ಕೊಂಡೆ. ಈಗ ಅಂತಂದರೆ ನಾನು ಸಕ್ಕರೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅಂದರೆ ನಾನು 1 ಕಪ್ ಸಕ್ಕರೆ ಆ್ಯಡ್ ಮಾಡ್ತಾಯಿಲ್ಲ, ಇದರಲ್ಲೊಂದು 3/4 ಕಪ್ ಸಕ್ಕರೆ ನಾನು ಆ್ಯಡ್ ಮಾಡ್ತೀನಿ. ಅಂದರೆ ನಿಮಗೆ ಎಷ್ಟು ಸ್ವೀಟ್ ಜಾಸ್ತಿ ಬೇಕಾದರೆ ಜಾಸ್ತಿ ಆ್ಯಡ್ ಮಾಡ್ಕೊಳ್ಬೋದು. ಸೊ ಈಗ ಸಕ್ಕರೆ ಕೂಡ ಫುಲ್ ಕರಗಿ ನೀರಾಗಿದೆ. ಈಗ ಎಂತ ಮಾಡ್ತೇನೆ ಅಂದರೆ, ನಾನು ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ, ಅಂದರೆ ಟೇಸ್ಟ್ ಬರಲಿಕ್ಕೋಸ್ಕರ. ನಾನೀಗ ಕರೆಕ್ಟ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಸಾಲ್ಟ್ ಒಂದೇ ಕಡೆ ಉಳಿಬಾರ್ದು. ಸೊ ಎಲ್ಲ ಕಡೆಯಲ್ಲಿ ಕೂಡ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಮತ್ತೇನೆಂದರೆ, ತಳ ಹಿಡಿಯದ ರೀತಿ ಲೋ ಫ್ಲೇಮಲ್ಲಿ ನಾವೀಗ ರವೆಯನ್ನು ಬೇಯಿಸಬೇಕು. ಈಗ ನಾನು ಉಳಿದಿರೋ ತುಪ್ಪವನ್ನು ಕೂಡ ಫುಲ್ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಬಾದಾಮ್, ಗೋಡಂಬಿ ಮತ್ತು ಏಲಕ್ಕಿ ಪುಡಿ ಕೂಡ ಸೇರಿಸಿ ಫೈನಲ್ ಆಗಿ ನಾವು ಹಾಕಬೇಕು. ಈಗ ಮಿಕ್ಸ್ ಮಾಡಿದರೆ ನಮ್ಮ ಈ ಖರ್ಜೂರ ರವೆ ಶೀರಾ ರೆಡಿಯಾಗಿದೆ.
ನೋಡಿ ಎಷ್ಟು ಚಂದ ಬಂದಿದೆ ಅಂತ. ಈಗ ಖರ್ಜೂರ ರವೆ ಶೀರಾ ರೆಡಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಆ್ಯಂಡ್ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಆಲ್ಸೋ ನಮ್ಮ ಚಾನಲನ್ನು ನೀವು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯಲ್ಲ. ಥ್ಯಾಂಕ್ ಯು.